ನಮ್ಗೆ ದಿನ ಮುಗಿಬೇಕು ಅಂದ್ರೆ ದಿನಕ್ಕೊಂದ್ ಸಿನಿಮಾನ ನೋಡ್ಬೇಕು. ಇವತ್ ಯಾವ್ದು ನೋಡೋಣಪ್ಪ ಅಂತ ಜಿಯೋ ಹಾಟ್ ಸ್ಟಾರ್ ನ ಓಪನ್ ಮಾಡಿದೆ. ಆಯ್ತು, ಆಮೇಲೆ ಅಲ್ಲಿ ತಟ್ಟನ್ನಂಗೆ ಕಣ್ಣಿಗೆ ಬಿದ್ದಿದ್ದು 40 ಏಕರ್ಸ್ ಅನ್ನೋ ಒಂದು ಕೆನಡಿಯನ್ ಮೂವಿ. ಸಿನಿಮಾ ನೋಡೋದಕ್ಕೇನೋ ಸ್ಟಾರ್ಟ್ ಮಾಡಿದೆ. ಒಂದು ಫಸ್ಟ್ ಹಾಫ್ ಮಾತ್ರ ಹೆವಿ ಟೈಮ್ ತಗೊಂತು, ಸ್ವಲ್ಪ ಲ್ಯಾಗ್ ಓಡಿಸ್ತು. ಬಟ್ ಸೆಕೆಂಡ್ ಹಾಫ್ ಇದೆಯಲ್ಲ ಒಂದೊಳ್ಳೆ ಎಂಗೇಜ್ ಮಾಡ್ತು ನನ್ನ. ಹಂಗಾಗಿ ಒಂದು ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ನಾನ್ ನಿಮ್ ಮುಂದೆ ಬಂದಿದ್ದೀನಿ. ನಾನ್ ಇದ್ದಿದ್ದು ಇರೋ ತರ ಸ್ಟ್ರೈಟ್ ಆಗಿ ಮಾತಾಡ್ತೀನಿ ಗುರು, ಯಾವ್ದೋ ಫಿಲ್ಟರ್ ಇದ್ದಂಗೆ. ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. 40 ಏಕರ್ಸ್ ಇದೊಂದು ಕೆನಡಿಯನ್ ಪೋಸ್ಟ್ ಅಪೋಕಲಿಪ್ಸ್ ಎರಾದಲ್ಲಿ ಬರ್ತಕ್ಕಂಥ ಸಿನಿಮಾ. ಆ ಒಂದು ಪೋಸ್ಟ್ ಅಪೋಕಲಿಪ್ಸ್ ಅಂದ್ರೆ ನಿಮ್ಗೊಂದು ಗೊತ್ತಿರುತ್ತೆ. ಫುಡ್ ಚೈನ್ ಎಲ್ಲ ಇರೋದಿಲ್ಲ, ಊಟಕ್ಕೆಲ್ಲ ಬರ ಇರುತ್ತೆ. ಅಂತ ಟೈಮಲ್ಲಿ ಸಿಚುವೇಶನ್ ಹೆಂಗಿರುತ್ತೆ ಅಂತ ತೋರಿಸ್ತಾರೆ ಈ ಒಂದು ಸಿನಿಮಾದಲ್ಲಿ. ಈ ಒಂದು ಸಿನಿಮಾದಲ್ಲಿ ಪ್ರಪಂಚದಲ್ಲಿ ಯಾವುದೇ ಅನಿಮಲ್ ಆಗ್ಲಿ ಫುಡ್ ಚೈನ್ ಆಗ್ಲಿ ಇರೋದಿಲ್ಲ. ಹಂಗಾಗಿ ಮನುಷ್ಯರೇ ಸಾಯಿಸ್ಕೊಂಡು ತಿಂತಾ ಇರ್ತಾರೆ. ಅಂತ ಒಂದು ಸಿಚುವೇಶನ್ ಅಲ್ಲಿ ಈ ಒಂದು ಸಿನಿಮಾ ಸೆಟಪ್ ಆಗಿದೆ. ಬಟ್ ಇಲ್ಲಿ ನಮ್ಮ ಮೈನ್ ಫ್ಯಾಮಿಲಿ ಇದೆಯಲ್ಲ, ಅವ್ರಿಗೆ 40 ಎಕರೆ ಪ್ರಾಪರ್ಟಿ ಇರುತ್ತೆ. ಅದರಲ್ಲಿ ಅವರು ಬೇಕಾಗಿರೋ ಆಹಾರನ ಬೆಳ್ಕೊಂಡು ತಿಂತಾ ಇರ್ತಾರೆ. ಹೊರಗ್ಲವ್ರನ್ನ ಯಾರನ್ನೂ ಅವರು ಅಷ್ಟೊಂದು ನಂಬ್ತಾ ಇರಲ್ಲ. ಅಷ್ಟೆಲ್ಲ ಹೊರಗಡೆಯಿಂದ ಯಾರೇ ಬಂದ್ರು ಕೂಡ ಅವ್ರಗಡೆ ಸೇರ್ಸ್ಕೊಂತಾ ಇರಲ್ಲ. ಅಂತವ್ರಿಗೆ ಯಾವ ತರ ಪ್ರಾಬ್ಲಮ್ಸ್ ಬರ್ತವೆ, ಇಂತ ಎಲ್ಲ ಸಿಚುವೇಶನ್ಸ್ ನಾವು ನೋಡ್ಬೇಕು ಅಂದ್ರೆ ಸಿನಿಮಾನ ನೋಡ್ಬೇಕು. ಸೊ ಸಿನಿಮಾ ಹೇಳ್ತಿದ್ದೀನಲ್ಲ, ಒಂದು ರೇಂಜಿಗೆ ಫಸ್ಟ್ ಹಾಫ್ ಅಲ್ಲಿ ಟೈಮ್ ತಗೊಂಡ್ರು ಕೂಡ ಸೆಕೆಂಡ್ ಹಾಫ್ ಅಲ್ಲಿ ಸಖತ್ತು ಎಂಗೇಜ್ ಮಾಡುತ್ತೆ. ಒಳ್ಳೆ ಆಕ್ಷನ್ ಸೀನ್ಸ್ ಗಳಿದಾವೆ. ಬಟ್ ಪೋಸ್ಟ್ ಅಪೋಕಲಿಪ್ಸ್ ಎರಾ ಅಂತಾರಲ್ಲ, ಅದು ಸ್ವಲ್ಪ ಮ್ಯಾಚ್ ಆಗ್ಲಿಲ್ಲ. ಬರೀ ಬಾಯಲ್ಲಿ ಮಾತ್ರ ಹೇಳ್ತಾರೆ, ಆ ಒಂದು ಸಿಚುವೇಶನ್ಸ್ ನ ತೋರ್ಸೋದಕ್ಕೆ ಟ್ರೈ ಮಾಡಿಲ್ಲ. ಇನ್ನು ವಿಜುವಲ್ಸ್ ಅಲ್ಲೇ ಆಗಿರ್ಬೋದು, ಆಕ್ಷನ್ ಸೀನ್ಸ್ ಅಲ್ಲೇ ಆಗಿರ್ಬೋದು, ಸಿನಿಮಾ ಟಾಪ್ ನಾಚ್ ಅಲ್ಲಿ ಇದೆ. ಬಟ್ ಹೇಳಿದ್ನಲ್ಲ, ಫಸ್ಟ್ ಹಾಫ್ ಟೈಮ್ ತಗೊಳುತ್ತೆ. ಹೇಳಿದ್ನಲ್ಲ, ಸ್ವಲ್ಪ 2x ಅಲ್ಲೋ 3x ಅಲ್ಲೋ ಇಡ್ರಿ ಸಿನಿಮಾನ. ಬಟ್ ಸೆಕೆಂಡ್ ಹಾಫ್ ಗೆ ಬಂದಿದ್ದಾದ್ಮೇಲೆ ಸಿನಿಮಾ ನಿಮ್ಗೆ ಪಕ್ಕಾ ಎಂಗೇಜ್ ಮಾಡುತ್ತೆ. ಒಂದು ಸಿನಿಮಾನ ಆಕ್ಷನ್ ಸಿನಿಮಾ ಅಂತ ಹೇಳ್ಬೇಕು, ಸರ್ವೈವಲ್ ಥ್ರಿಲ್ಲರ್ ಅಂತ ಹೇಳ್ಬೇಕು ಗೊತ್ತಾಗಲ್ಲ. ಒಟ್ನಲ್ಲಿ ಆಕ್ಷನ್ ಸರ್ವೈವಲ್ ಥ್ರಿಲ್ಲರ್ ಅಂದ್ರೆ ಏನು ತಪ್ಪಾಗಲ್ಲ. ಸಿನಿಮಾನ ನೋಡಿ, ಗ್ಯಾರಂಟಿ ನಿಮ್ಗೆ ಎಂಗೇಜ್ ಮಾಡುತ್ತೆ ಸಿನಿಮಾ ಏನು ಆರಾಮಾಗಿ ನೋಡ್ಬೋದು. ಅಂತ ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡಕ್ ಹೋದ್ರೆ ಫ್ಯಾಮಿಲಿ ಅವ್ರು ಏನೋ ತಗೊಂಡ್ ಹಾಕ್ಬಿಡ್ತಾರೆ ನಿಮ್ಗೆ. ಸೊ ಇಂಡಿವಿಜುವಲ್ ಆಗಿ ನೋಡೋದಕ್ಕೆ ಟ್ರೈ ಮಾಡಿ. ಬಿಕಾಸ್ ಆಕ್ಷನ್ ಸೀನ್ಸ್ ಗಳಲ್ಲಿ ಹೆವಿ ಬ್ರೂಟಾಲಿಟಿ ಇದೆ. ಹಂಗಾಗಿ ಆ ಬ್ಲಡ್ ಬಾತ್ಗಳು, ಆ ಒಂದು ಶವಗಳು ಸ್ವಲ್ಪ ರಿಯಲಿಸ್ಟಿಕ್ ಆಗಿ ತೋರ್ಸೋದಕ್ಕೆ ಟ್ರೈ ಮಾಡಿದ್ದಾರೆ. ಸೊ ಇಂಡಿವಿಜುವಲ್ ಆಗಿ ಟ್ರೈ ಮಾಡಿ, ಸಿನಿಮಾ ಇಷ್ಟ ಆಗುತ್ತೆ ನಿಮ್ಗೆ. ಇಲ್ಲಿವರೆಗೂ ನೋಡಿರ್ತೀರ ಅಂದ್ರೆ ವಿಡಿಯೋ ನಿಮ್ಗೆ ಒಂದ್ ಸ್ವಲ್ಪನಾದ್ರೂ ಎಂಗೇಜ್ ಮಾಡಿರುತ್ತಲ್ಲ, ಒಂದು ಲೈಕ್ ಹಾಕೊಳ್ಳಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಕಮೆಂಟ್ ಮಾಡಿ. ಇನ್ಸ್ಟಾದಲ್ಲಿ ನೋಡ್ತಿರೋರು ನಮ್ಮ ಒಂದು ವಿಡಿಯೋಗೆ ಲೈಕ್ ಮಾಡಿ, ಫಾಲೋ ಮಾಡಿ, ಕಮೆಂಟ್ ಮಾಡಿ. ಸೊ ನಾವು ಮತ್ತೆ ನಿಮ್ಗೆ ಸಿಗ್ತಾ ಇರ್ತೀನಿ. ಬಾಯ್.